ಫಸ್ಟು ನಾನು ಆಳಾಗಿ ಕೆಲಸ ಮಾಡಬೇಕು, ಆಮೇಲೆ ಅರಸನಾಗಿ ರಾಜ್ಯನ ನಡೆಸಬೇಕು. ಅ ಡ್ರೀಮ್ a pregnant woman had. Studio started with lots and lots and lots of dreams. ಆಯ್ತಾ, this is our logo. It's all about mom's experience. ಗುಡಿ ಬಾಕ್ಸ್ ಪ್ರತಿ ಒಂದು ಮಮ್ಗುವೆ ನನ್ನ ಕಡೆಯಿಂದ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇಂದ ಕೊಡ್ತಾ ಇರೋದು. ಇಫ್ ಯು ಆರ್ ಪ್ರೆಗ್ನೆಂಟ್ ಟಿಂಗ್, ಸೊ ಲಾಂಚ್ಗೆ ಈ ಬಟ್ಟೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಬಿಸ್ನೆಸ್ ಮಾಡಬೇಕಲ್ಲ ಅಂತ ಮಾಡಿರೋಂಥದ್ದಲ್ಲ ಇದು. ಇನ್ ಮಂತ್ಸ್ ಆಗಿತ್ತು, 20 days ಫಾರ್ ಡೆಲಿವರಿ. ಹೆಣ್ಮಕ್ಳಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ವಿಚ್ ಮೆನ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂಡ್ ಇಡೀ ಜೀವನ ಕ್ಯಾರಿ ಮಾಡೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಅದು. ಸೊ ಆ ಎಕ್ಸ್ಪೀರಿಯನ್ಸ್ನ ಅಂಡರ್ ಒನ್ ರೂಫ್ ಕೊಡಬೇಕು ಅಂತ, ಈ ಎಕ್ಸ್ಪೀರಿಯನ್ಸ್ನ ತಗೊಳಕಂತಾರು ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಅನ್ಸುತ್ತೆ. ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಬಾರ್ದು, ಸಫಿಕೇಶನ್ ಆಗಬಾರ್ದು, ಫೋಟೋಶೂಟ್ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಸುಸ್ತಾಗುತ್ತೆ ಫಾರ್ ಅ ಪ್ರೆಗ್ನೆಂಟ್ ವುಮೆನ್. ಆಯ್ತಾ, ಪ್ರಾಪ್ಸ್ ಎಲ್ಲ ಅವ್ರ ಮನೆಯಿಂದ ಹುಡ್ಕೊಂಡು ತಗೊಂಬರೋ ಅವಶ್ಯಕತೆನೇ ಇಲ್ಲ, ನಾನೇ ಎಲ್ಲ ಇಟ್ಟಿದ್ದೀನಿ ಗುರು. 2 ಡಿಫ್ರೆಂಟ್ ACsನ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಆಕ್ಚುಲಿ ದ ಮಾಮ್ ಹೂ ಕಮ್ಸ್ ಇನ್, ದೇ ವಿಲ್ ಡೆಫಿನೆಟ್ಲಿ ಟೇಕ್ ಅವೇ ಸಮಥಿಂಗ್. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಎಲ್ಲಪ್ಪ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? I wanted to reveal a lot of things. This is my BTS. Already ನಿಮಗೆ ಗೊತ್ತಿರುತ್ತೆ ಇವಾಗ ರೀನಾ ಲಾಂಚ್ ಆಗಿರೋದು. ಸೊ ದಿಸ್ ಈಸ್ ಮೈ BTS, ಬಿಹೈಂಡ್ ದ ಸೀನ್ಸ್ ಏನು ನಡೀತಾ ಇದೆ ಅನ್ನೋದು. ಓಕೆನಾ? ಸೊ ಏನಂತ ಹೇಳಿದ್ರೆ, ಇವಾಗ 3 ಗಂಟೆ ಮಧ್ಯಾಹ್ನಕ್ಕೆ ಶೂಟ್ ಇದೆ. ಓಕೆ, ಆದರೆ ನಾನು ಹೀಗೆ ಹುಚ್ಚಿ ಥರ ನಿಂತಿದ್ದೀನಿ. ಆ್ಯಂಡ್ ನಾನೇ ಮಾಡಲ್ ಇವತ್ತು ಅಲ್ವಾ. ಸೊ ನಾನೇ ರೆಡಿ ಆಗಿಲ್ಲ, ಹಿಂಗೆ ಹುಚ್ಚಿ ಥರ ಇದ್ದೀನಿ. ಬಟ್ ಆ್ಯಸ್ ಅ ಬಿಸ್ನೆಸ್ ವುಮೆನ್, ಆ್ಯಸ್ ಅ ಫೌಂಡರ್, ಆ್ಯಸ್ ಅ CEO, ಆ್ಯಸ್ ಅ ಓನರ್ ಏನು ಮಾಡೋಕ್ಕಾಗಲ್ಲ. ಫಸ್ಟು ನಾನು ಆಳಾಗಿ ಕೆಲಸ ಮಾಡಬೇಕು, ಆಮೇಲೆ ಅರಸನಾಗಿ ರಾಜ್ಯನ ನಡೆಸಬೇಕು. ಸದ್ಯಕ್ಕೆ ಇವಾಗ ನಾನೇ ಎಲ್ಲ. ಓಕೆ, ನಾನು ಕಂಪ್ಲೀಟ್ ಟೀಮು 3 ಗಂಟೆಗೆ ಬಂದ್ಬಿಡುತ್ತೆ. ಓಕೆ, ಅಲ್ಲಿ ತನಕ ನಾನು ಎಲ್ಲನೂ ರೆಡಿ ಮಾಡ್ಕೋಬೇಕಲ್ವಾ. ಸೊ ನಾನಿವಾಗ ಹಾಗೆ ತೋರಿಸ್ತಾ ಇರ್ತೀನಿ, ಬನ್ನಿ. ಸೊ ದಿಸ್ ಈಸ್ ಮೈ ಸ್ಟುಡಿಯೋ. ದ ಸ್ಟುಡಿಯೋ ಸ್ಟಾರ್ಟೆಡ್ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೀಮ್ಸ್. ಆಯಿತಾ, ಅ ಡ್ರೀಮ್ ಅ ಪ್ರೆಗ್ನೆಂಟ್ ವುಮೆನ್ ಹ್ಯಾಡ್. ನಾನು ಪ್ರೆಗ್ನೆಂಟ್ ಆಗಿ ಇದ್ದಾಗ ಇದ್ದಿದ್ದ ಡ್ರೀಮ್ ಇದು. ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಏನೋ ಒಂದು ಬಿಸ್ನೆಸ್ ಮಾಡಬೇಕಲ್ಲ ಅಂತ ಮಾಡಿರೋಂಥದ್ದಲ್ಲ ಇದು. ದಿಸ್ ಇಸ್ ಅ ಡ್ರೀಮ್ ದಟ್ ಐ ಫೌಂಡ್ ತುಂಬ ವರ್ಷದ ಹಿಂದೆ, ವೆನ್ ಐ ವಾಸ್ ಪ್ರೆಗ್ನೆಂಟ್, ವೆನ್ ಐ ವಾಸ್ ಏನದು ಐ ವಾಂಟೆಡ್ ಟು ಡೂ ಅ ಗುಡ್ ಮೆಟರ್ನಿಟಿ ಶೂಟ್. ಬಟ್ ದೆನ್ ಅದಾಗಲಿಲ್ಲ, ದೋ ವಿ ಸ್ಪೆಂಟ್ ಲೈಕ್ ತುಂಬ ದುಡ್ಡು. ಆಯಿತಾ, ಸೊ ಅವಾಗೆಲ್ಲ ಆಗಿದ್ದ ಎಕ್ಸ್ಪೀರಿಯನ್ಸ್ಗೆ ಅರ್ಥ ಆಯಿತು, ಹೆಣ್ಮಕ್ಳಿಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ವಿಚ್ ಮೆನ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ವಿ ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ಆಲ್ಸೋ, ಬಿಕಾಸ್ ಅವ್ರಿಗೆ ಅಷ್ಟು ಈಸಿಯಾಗಿ ರಿಲೇಟ್ ಆಗಲ್ಲ. ದೇ ಕ್ಯಾನ್ ಸೇ ಅಯ್ಯೋ ಪಾಪ, ಬಟ್ ಅವ್ರಿಗೆ ಅಷ್ಟು ಈಸಿಯಾಗಿ ಏನೂ ರಿಲೇಟ್ ಆಗಲ್ಲ. ಅದಂತೂ ನಂಗೆ ಅರ್ಥ ಆಗಿದೆ. ಫಾರ್ ಎಕ್ಸಾಂಪಲ್, ಪೀರಿಯಡ್ಸ್ ಪೇನ್ ಮ್ಯಾಕ್ಸಿಮಮ್ ನನ್ನ ಹಸ್ಬೆಂಡ್ ಏನು ಮಾಡ್ಬೋದು, ಹಿ ಕ್ಯಾನ್ ಕಂಫರ್ಟ್ ಮೀ, ಹಿ ಕ್ಯಾನ್ ಗೆಟ್ ಮೀ ಸಮ್ ಚಾಕ್ಲೇಟ್ಸ್, ರೈಟ್. ಸೊ ಹಿ ಕ್ಯಾನ್ ಡೂ ಸಮ್ ಕಂಫರ್ಟಿಂಗ್ ಹೆಲ್ಪ್, ಮಾರಲ್ ಸಪೋರ್ಟ್ ಕೊಡ್ಬೋದು, ಎಮೋಷನಲ್ ಸಪೋರ್ಟ್ ಕೊಡ್ಬೋದು. ಬಟ್ ದ ಪೇನ್ ದಟ್ ಐ ಆಮ್ ಟೇಕಿಂಗ್ ಇನ್ ಇಸ್ ಓನ್ಲಿ ಮೈನ್. ಅದು ಬೇರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ತೋರಿಸ್ಕೊಳಕ್ಕಾಗಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇನ್ನೊಂದು ಮನುಷ್ಯ ಅದೇ ನೋವನ್ನ ಅನುಭವಿಸ್ತದೆ ನನ್ನ ತನಕ. ಫಾರ್ ಎಕ್ಸಾಂಪಲ್, ಅ ವುಮೆನ್ ಪೀರಿಯಡ್ಸ್ ಕ್ರ್ಯಾಂಪ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಅನದರ್ ವುಮೆನ್ ಹೂ ಹ್ಯಾಸ್ ಸೇಮ್ ಲೆವೆಲ್ ಆಫ್ ಪೀರಿಯಡ್ಸ್ ಕ್ರ್ಯಾಂಪ್ ಅಲ್ವಾ. ಅದು ಬಿಟ್ಟರೆ ಬೇರೆ ಯಾರಿಗೂ ಅದು ಅರ್ಥ ಆಗಲ್ಲ. ವಿ ಕಾಂಟ್ ಎಕ್ಸ್ಪ್ಲೇನ್ ಅಲ್ವಾ ಇದು. ಸೊ ಆ ಥರ ಸಿಚುವೇಶನ್ ಒಂದು ನಡೀತು. ಓಕೆ, ಸೊ ದೀಸ್ ಆರ್ ಮೈ ಗೌನ್ಸ್. ನಾನು ಎಲ್ಲನೂ ಹೇಳ್ತೀನಿ ಹೆಂಗೆ ಏನು ಅಂತ. ಇವಾಗ ಪ್ರತಿಯೊಂದು ಡೀಟೇಲಿಂಗ್ನು ನಾನು ವರ್ಕ್ ಮಾಡಿದ್ದೀನಿ. ಸೊ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಸ್ಟುಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಲೈಟ್ಸ್ ನೋಡಿ, ವಾವ್, ಒಂದೊಂದು ಡೀಟೇಲಿಂಗು ನಾನು ತುಂಬ ವರ್ಕ್ ಮಾಡಿದ್ದೀನಿ ಕೂತ್ಕೊಂಡು. ಆಯಿತಾ, ಸೊ ನನ್ನ ಫಸ್ಟ್ ಮೆಟರ್ನಿಟಿ ಶೂಟ್ ಮಾಡೋಕ್ಕೆ ಹೋದಾಗ ಗೌನ್ ರೆಂಟ್ ಮಾಡಬೇಕಾಗಿತ್ತು. ಬಟ್ ಗೌನ್ ರೆಂಟ್ ಮಾಡೋಕ್ಕೆ ನನ್ನ ಹತ್ರ ಏನದು ನಾನು ಹೋಗಿ ರೆಂಟ್ ಮಾಡಿದೆ. ಬಟ್ ದೆನ್ ಎಕ್ಸ್ಪೆನ್ಸಸ್ ಬೆಳ್ಕೊಂಡೋಯ್ತು. ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಕ್ಕಿಲ್ಲ. ದ ರೀಸನ್ ಇಸ್, ಗೌನ್ ಒಂದು ಕಡೆ ರೆಂಟ್ ಮಾಡಿದೆ, ಫೋಟೋಗ್ರಾಫರ್ ಒಂದು ಕಡೆ ಸಿಕ್ಕಿದ್ರು. ಕೆಲಸ ಮಾಡ್ತಾ ಮಾತಾಡೋಣ ಸರಿನಾ. ಸೊ ಫೋಟೋಗ್ರಾಫರ್ ಒಂದು ಕಡೆ ಸಿಕ್ಕಿದ್ರು. ಆ್ಯಂಡ್ ದೆನ್ ನೆಕ್ಸ್ಟು ಸ್ಟುಡಿಯೋನೇ ಇನ್ನೊಂದು ಕಡೆ ಬುಕ್ ಮಾಡಿದೆ. ದಿಸ್ ಇಸ್ ಅವರ್ ಲೋಗೋ. ಸ್ಟುಡಿಯೋನೇ ಇನ್ನೊಂದು ಕಡೆ ಬುಕ್ ಮಾಡಿದೆ. ಆ್ಯಂಡ್ ದೆನ್ ನನ್ನ ಹಸ್ಬೆಂಡು ಚೆನ್ನಾಗಿರಲಿ ಅಂದ್ಬಿಟ್ಟು ದೊಡ್ಡ ಸ್ಟುಡಿಯೋ, ಪ್ರೀ ವೆಡ್ಡಿಂಗ್ ಅವರೆಲ್ಲ ಮಾಡ್ತಾರಲ್ಲ, ಎಲಿಮೆಂಟ್ಸ್, ಐ ಡೋಂಟ್ ನೋ ಇಫ್ ಏನು, ಅಲ್ಲೋಗಿ ಮಾಡಿಸ್ತೀನಿ ಅಂತ ಮಾಡಿದ್ರು. ಐ ವಾಸ್ ಪ್ರೆಗ್ನೆಂಟ್, 9 months ಆಗಿತ್ತು, 20 days ಫಾರ್ ಡೆಲಿವರಿ. ಆ್ಯಂಡ್ 3 ಡ್ರೆಸ್ ಚೇಂಜ್ಗೆ ನಾನು ಒಪ್ಕೊಂಡಿದ್ದೀನಿ. ಆ್ಯಂಡ್ ಒಂದೊಂದು ಸೆಟಪ್ಗೆ ನಾನು ಇಲ್ಲಿಂದ ಅಲ್ಲಿ ತನಕ ನಡಿಬೇಕು. ಇಫ್ ಐ ಹ್ಯಾವ್ ಟು, ಆ್ಯಂಡ್ ನೋಬಡಿ ಈಸ್ ದೇರ್ ಟು ಗೈಡ್.
ಇಟ್ಸ್ ಜಸ್ಟ್ ಅ ಎಂಟಿ ಸ್ಪೇಸ್ ಆಯಿತಾ. ಫುಲ್ ಸೆಟಪ್ಸ್ ಇದೆ ಆ್ಯಂಡ್ ದರ್ ಇಸ್ ನೋ ಒನ್ ಟು ಗೈಡ್. ಒನ್ ಫೋಟೋಗ್ರಾಫರ್ ಹೂ ಕೇಮ್ ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಸೊ ಫೋಟೋಗ್ರಾಫರು ನನ್ನ ಹಸ್ಬೆಂಡು ಸ್ಪೀಡಾಗಿ ಹೋಗ್ಬಿಡ್ತಾರೆ. ಐ ಆಮ್ ಕ್ಯಾರಿಂಗ್, ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ಆ್ಯಂಡ್ ಗೌನ್ಸ್ ಆರ್ ಸೋ ಎನಾರ್ಮಸ್, ಸೋ ಹ್ಯೂಜ್. ಹೇಗೆ ಆ್ಯಂಡ್ ನಾನು ಯಾವ ಪೊಸಿಷನಿಗೆ ಬಂದುಬಿಟ್ಟೆ ಅಂತ ಹೇಳಿದ್ರೆ, ಅಯ್ಯೋ ಬಿಡಪ್ಪ, ಯಾವ ಫೋಟೋಶೂಟು ಬೇಡ, ಏನೂ ಬೇಡ, ಬರೀ ನಾವು ಏನೋ ಒಂದು ಫೋಟೋ ಹೊಡ್ಕೊಂಬಿಡಿ, ನಾನು ಹೋಗ್ತೀನಿ, ನನ್ನ ಕೈಲಿ ಆಗಲ್ಲ, ಸುಸ್ತಾಗ್ತಾ ಇದೆ ನನಗೆ. ಆ್ಯಂಡ್ ರೆಸ್ಟ್ ರೂಮ್ಗೆ ನಾನು ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ವಾಪಸ್ ಅಷ್ಟು ದೂರ ನಡಿಬೇಕಾಗಿತ್ತು. ಆಮೇಲೆ ಬಿಸಿಲು, ಮಳೆ, ಇಟ್ ವಾಸ್ ಆಲ್ ಇರಿಟೇಟಿಂಗ್. ಇನ್ನೊಂದು ವರ್ಸ್ ಪಟ್ ಅಂದರೆ ತಿನ್ನೋಕೆ ಏನಾದ್ರು ಬೇಕು ಅಂದ್ರೂ ಏನೂ ಇಲ್ಲ. ಒಂದು ಸಣ್ಣ ಜ್ಯೂಸ್ ಕುಡಿಯೋಕ್ಕೂ ದೆರ್ ಇಸ್ ನಥಿಂಗ್ ಆ್ಯಂಡ್ ನೋ ಬಡಿ ಟು ಹೆಲ್ಪ್. ಸೊ ಇಟ್ ವಾಸ್ ವೆರಿ ತುಂಬಾ ಕಷ್ಟ ಆಯಿತು ಆ ಫೋಟೋಶೂಟ್ ಟೈಮಲ್ಲಿ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಫೋಟೋಶೂಟ್ ಅನ್ನೋದು ಇಟ್ಸ್ ನಾಟ್ ಅಬೌಟ್ ಒನ್ ಟೈಮ್ ಫೋಟೋ ಕ್ಲಿಕ್ಕಿಂಗ್, ಆಯಿತಾ. ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್, ಅ ಮಾಮ್ಸ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಹೋಗ್ತಾ ಬರ್ತಾ ನಾವು ಪ್ರೆಗ್ನೆಂಟ್ ಆಗಲ್ಲ, ಕರೆಕ್ಟ್. ಇಟ್ಸ್ ಅ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಫಸ್ಟ್ ಪ್ರೆಗ್ನೆನ್ಸಿಲಿರೋ ಜೋಶು ಸೆಕೆಂಡ್ ಪ್ರೆಗ್ನೆನ್ಸಿಲಿರಲ್ಲ. ಆ ಮೊಮೆಂಟ್ನ ಚೆರಿಷ್ ಮಾಡಬೇಕು ಅಂತ ಅಂದಾಗ ವಿ ಆ್ಯಕ್ಚುಲಿ ಏನಂತಾರೆ ಅಂದರೆ, ಅದೊಂದು ಫೋಟೋಗೋಸ್ಕರ ನಾವು ಹೋಗಿರಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ವಿಚ್ ವಿ ವಿಲ್ ಕ್ಯಾರಿ ಆಲ್ ಅವರ್ ಲೈಫ್, ಆಯಿತಾ. ನಮ್ಮ ಇಡೀ ಜೀವನ ಕ್ಯಾರಿ ಮಾಡೋ ಅಂಥ ಒಂದು ಎಕ್ಸ್ಪೀರಿಯನ್ಸ್ ಅದು. ಸೊ ವೆನ್ ಐ ವಾಂಟೆಡ್ ಟು ಕಮ್ ಅಪ್ ವಿತ್ ರೇನಾ, ಇಟ್ ವಾಸ್ ನಾಟ್ ಅಬೌಟ್ ಏನೋ ಒಂದು ಫೋಟೋಶೂಟು, ಮನಿ ಮೈಂಡೆಡ್ ಬಿಸ್ನೆಸ್. ನೋ, ಅಬ್ವಿಯಸ್ಲಿ ದ ಮೋರ್ ಎಕ್ಸ್ಪೀರಿಯನ್ಸ್ ಯು ಗಿವ್, ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಅಫೋರ್ಡಬಿಲಿಟಿಯಲ್ಲಿ ಹೇಗೆ ಅ ಮಾಮ್ ಕ್ಯಾನ್ ಹ್ಯಾವ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಹೌ ಅ ಮಾಮ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ಆ್ಯಂಡ್ ನೆವರ್ ಫೋರ್ಗೆಟ್. 1,000-2,000 ಬಗ್ಗೆ ಯೋಚನೆ ಮಾಡೋದು ಬೇಡ, ಬಟ್ ಐ ವಾಂಟ್ ದಿಸ್ ಎಕ್ಸ್ಪೀರಿಯನ್ಸ್ ಅಂತ ಎಷ್ಟೋ ಮಾಮ್ ಅನ್ಕೊತಾರೆ, ಕರೆಕ್ಟಾ. ಸೊ ಆ ಎಕ್ಸ್ಪೀರಿಯನ್ಸ್ನ ಅಂಡರ್ ಒನ್ ರೂಫ್ ಕೊಡಬೇಕು ಅಂತ ಎವ್ರಿ ಡೀಟೇಲಿಂಗ್ನ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಎವ್ರಿ ಸ್ಮಾಲ್ ಥಿಂಗ್ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ಒಂದೊಂದು ಸ್ಕ್ರಂಚೀಸಿಂದ ಹಿಡ್ದು ಇದೆಲ್ಲ ಗುಡಿ ಬಾಕ್ಸಲ್ಲಿ ಹೋಗುತ್ತೆ, ಓಕೆ. ಸೊ ಒಂದೊಂದು ಸ್ಕ್ರಂಚೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರಂಚೀಸ್ನ ತರಿಸಿದ್ದೀನಿ. ಫೈನಲಾಗಿ 2 ಸ್ಕ್ರಂಚೀಸ್ನ ಡಿಸೈಡ್ ಮಾಡಿದೆ. ಸೊ ಸಿ ಇಫ್ ಯು ಸಿ ಹಿಯರ್, ಇದು ಟಿಶ್ಯೂ ಸ್ಕ್ರಂಚೀಸ್. ದೀಸ್ ಆರ್ ಸೋ ಎಲಿಗೆಂಟ್ ಆ್ಯಂಡ್ ಸೋ ಫೆಮಿನೈನ್, ಆಯಿತಾ. ತುಂಬ ಕ್ಯೂಟಾಗಿ ಕಾಣುತ್ತೆ. ಅಲಾಂಗ್ ವಿತ್ ದಿಸ್ ಲ್ಯಾವೆಂಡರ್ ಸ್ಕ್ರಂಚೀಸ್, ಆಯಿತಾ. ಇದೆಲ್ಲ ಗುಡ್ಡಿ ಬಾಕ್ಸಲ್ಲಿ ಹೋಗುತ್ತೆ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ಯು ವಿಲ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್, ಆಯಿತಾ. ಈ ಎಕ್ಸ್ಪೀರಿಯನ್ಸ್ನ ತೊಗೊಳಕ್ಕಂತಾರು ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಅನಿಸುತ್ತೆ. ಆ ಎಕ್ಸ್ಪೀರಿಯನ್ಸ್ ನಾನು ಕ್ರಿಯೇಟ್ ಮಾಡೋಕ್ಕೆ ಸಖತ್ ಇಷ್ಟ ನನಗೆ, ಓಕೆ. ಆ್ಯಂಡ್ ದಿಸ್ ಡ್ರೀಮ್ ಐ ಹ್ಯಾವ್ ಬೀನ್ ಲೈಕ್ ಬಿಲ್ಡಿಂಗ್ ಫ್ರಮ್ ಪಾಸ್ಟ್ 2 years ಆ್ಯಂಡ್ ಫೈನಲಿ ವಿ ಆರ್ ಲಾಂಚ್. ಇನಿಷಿಯಲಿ ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಗುಡಿ ಬಾಕ್ಸ್ ಫುಲ್ ಸೆಟ್ ಬಂದಿದೆ, ಆಯಿತಾ. ಪ್ರತಿ ಕ್ಲೈಂಟು ಯಾರು ಬರ್ತಾರೆ, ಪ್ರತಿ ಮಾಮ್, ಸ್ಪೆಷಲಿ ದ ಮಾಮ್ ಹೂ ಕಮ್ಸ್ ಇನ್, ದೇ ವಿಲ್ ಡೆಫಿನೆಟ್ಲಿ ಟೇಕ್ ಅವೇ ಸಮಥಿಂಗ್ ಆ್ಯಂಡ್ ದೇ ವಿಲ್ ರಿಮೆಂಬರ್ ಇಟ್ ಆಲ್ ದೇರ್ ಲೈಫ್, ಆಯಿತಾ. ಅದನ್ನ ಅವ್ರು ಯಾವತ್ತೂ ಮರಿಬಾರ್ದು. ಆ ಥರ ಒಂದು ಗುಡಿ ಬಾಕ್ಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಕಮಿಂಗ್ ಟು ದೇರ್ ಹೆಲ್ತ್ ಆಸ್ಪೆಕ್ಟ್, ಆಯಿತಾ. ಎವ್ರಿ ಮಾಮ್, ಇವಾಗೆಲ್ಲ ಪೊಲ್ಯೂಷನು ಅದು ಇದು, ದೇ ಆರ್ ಸೆನ್ಸಿಟಿವ್. ಸೊ ನಾವೇನು ಮಾಡಿದ್ದೀವಿ ಅಂತ ಪ್ಲ್ಯಾನ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಕೆಪ್ಟ್ ಏರ್ ಪ್ಯೂರಿಫೈಯರ್ ಸೊ ದಟ್ ಮಾಮ್ ಫೀಲ್ಸ್ ನೈಸ್, ಆಯಿತಾ. ಅವ್ರಿಗೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗಬಾರ್ದು, ಸಫಿಕೇಷನ್ ಆಗಬಾರ್ದು. ಬಿಕಾಸ್ ದೇ ವಿಲ್ ಬಿ ಟಯರ್ಡ್. ಫೋಟೋಶೂಟ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಾಗಿ ನಡಿಬೇಕಾದ್ರೆ ತುಂಬ ಸುಸ್ತಾಗುತ್ತೆ ಫಾರ್ ಅ ಪ್ರೆಗ್ನೆಂಟ್ ವುಮೆನ್. ಸೊ ಅವ್ರಿಗೋಸ್ಕರ ನಾನು ಏನೇನು ಮಾಡಬೇಕೆಲ್ಲ ಯೋಚನೆ ಮಾಡಿದ್ದೀನಿ, ಓಕೆ. ಸೊ ಇಲ್ಲೊಂದು ಏರ್ ಪ್ಯೂರಿಫೈಯರ್ ಸೆಟಪ್ ಮಾಡಿದ್ದೀನಿ. ಆ್ಯಂಡ್ ದ ಗೌನ್ಸ್, ಆಯಿತಾ, ಇಟ್ ವಿಲ್ ಫಿಟ್ ಇನ್ ಟು ಎನಿ ಬಾಡಿ, ಆಯಿತಾ. ಇಲ್ಲಿ ಲುಕ್ ಅಟ್ ದಿಸ್ ಪ್ರೀಮಿಯಸ್ ಟೆಕ್ಸ್ಚರ್ ಆ್ಯಂಡ್ ಲೆಂತ್ ನೋಡಿ. ಓ ಮೈ ಗಾಡ್, ಆಯಿತಾ. ರೆಸ್ಟ್ ರೂಮ್ ಅರ್ಜೆಂಟ್, ಆಯಿತಾ. ಗೋ ಗೆಟ್ ಇನ್, ಯೂಸ್ ಇಟ್, ಓಕೆ. ಆ್ಯಂಡ್ ದೆನ್ ಅ ಚೇಂಜಿಂಗ್ ರೂಮ್ ವಿತ್ ಅ ಸೆಲ್ಫ್ ಮಿರರ್, ಆಯಿತಾ. ಯು ಎಂಜಾಯ್, ಓಕೆ, ಯು ಎಂಜಾಯ್ ಚೇಂಜಿಂಗ್, ಓಕೆ. ಆ್ಯಂಡ್ ದೆನ್ ದ ಮೊಮೆಂಟ್ ಯು ಕಮ್ ಇನ್, ಫಾರ್ ಎಕ್ಸಾಂಪಲ್ ನೀವು ಒಂದು ಗೌನ್ನ ಸೆಲೆಕ್ಟ್ ಮಾಡಿದಿರಾ ಅಂತ ಅಂದರೆ, ಯು ಆರ್ ಅ ಪ್ರೆಗ್ನೆಂಟ್ ವುಮೆನ್, ಯು ಹ್ಯಾವ್ ಸೆಲೆಕ್ಟೆಡ್ ಅ ಗೌನ್. ಐ ಡೋಂಟ್ ವಾಂಟ್ ಯು ಟು ಫೀಲ್ ಏನಪ್ಪ ಮಾಡಬೇಕು ಅಂತ. ಐ ಆಮ್ ದೇರ್ ಟು ಗೈಡ್ ಯು ಆ್ಯಂಡ್ ಇಟ್ ವಿಲ್ ಬಿ ವೆಲ್ಕಮ್ಡ್ ವಿತ್ ದ ಗೌನ್ ದಟ್ ಯು ಹ್ಯಾವ್ ಸೆಲೆಕ್ಟೆಡ್. ಆ್ಯಂಡ್ ಸಿ, ಲುಕ್ ಅಟ್ ದಿಸ್ ಲೆಂತ್, ಆಯಿತಾ. ಇಲ್ಲಿ ಅದೆಲ್ಲ ಒನ್ ಬೈ ಒನ್ ಡಿಸ್ಪ್ಲೇ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಎ ಸಿ, ಓಕೆ. ಕೆಲವ್ರಿಗೆ ಟೆಂಪರೇಚರ್ ಹೈ ಇರಬೇಕು, ಕೆಲವರಿಗೆ ಟೆಂಪರೇಚರ್ ಲೋ ಇರಬೇಕು, ಸುಸ್ತಾಗಬಾರ್ದು. ಸೊ 2 ಡಿಫ್ರೆಂಟ್ ಎ ಸಿಸ್ನ ನಾನಿಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ದ್ಯಾಟ್ ಒಂದು ಪಾರ್ಟ್ ಆಫ್ ದ ರೂಮ್ ವಿಲ್ ಹ್ಯಾವ್ ಡಿಫ್ರೆಂಟ್ ಟೆಂಪರೇಚರ್, ಸೆಕೆಂಡ್ ಪಾರ್ಟ್ ಆಫ್ ದ ರೂಮ್ ವಿಲ್ ಹ್ಯಾವ್ ಡಿಫ್ರೆಂಟ್ ಟೆಂಪರೇಚರ್, ಸೊ ದ್ಯಾಟ್ ಅ ಪ್ರೆಗ್ನೆಂಟ್ ವುಮೆನ್ ಫೀಲ್ಸ್ ಕಂಫರ್ಟಬಲ್, ಓಕೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ದ್ಯಾಟ್ ಬಿಸ್ಲರಿ ಬಾಟಲ್. ಸೊ ಎಲ್ಲೆಲ್ಲಿ ಕೂತ್ಕೊತಾರೆ ಅಲ್ಲೆಲ್ಲ ಒಂದು ವಾಟರ್ ಬಾಟಲ್ ಪ್ಲೇಸ್ ಮಾಡಿರ್ತೇನೆ. ನೀರು ಬೇಕು ಅಂತ ಅಂದಾಗ ಪರದಾಡಬಾರ್ದು, ಓಕೆ. ಸೊ ಆ ಪರದಾಡಬಾರ್ದು ನಾವು ಒಂದೇ ಕಾರಣಕ್ಕೋಸ್ಕರ ಎಲ್ಲ ಕಡೆ ಬಿಸ್ಲರಿ ಬಾಟಲ್ ಇಟ್ಟಿರ್ತೀನಿ. ಆ ಮಾಮ್ ವಿಲ್ ಹ್ಯಾವ್ ಅ ವಾಟರ್, ಶಿ ವಿಲ್ ಸಿಪ್ ಆನ್ ಇಟ್, ಶಿಲ್ ಟೇಕ್ ರೆಸ್ಟ್ ಆ್ಯಂಡ್ ದೆನ್ ಶಿಲ್ ಗೋ ಬ್ಯಾಕ್ ಟು ಶೂಟ್, ಆಯಿತಾ. ಆ್ಯಂಡ್ ದೆನ್ ಕಮಿಂಗ್ ಟು
ಪ್ರಾಪ್ಸ್ ಆಯಿತಾ, ಪ್ರಾಪ್ಸ್ ಎಲ್ಲ ಅವ್ರ ಮನೆಯಿಂದ ಹುಡ್ಕೊಂಡು ತೊಗೊಂಬರೋ ಅವಶ್ಯಕತೆನೇ ಇಲ್ಲ. ನಾನೇ ಎಲ್ಲ ಇಟ್ಟಿದ್ದೀನಿ ಗುರು, ಪ್ರತಿಯೊಂದು ಯೋಚನೆ ಮಾಡಿದ್ದೀನಿ. ನನಗೆ ಏನೇನು ಸಿಕ್ಕಿಲ್ಲ ಅದೆಲ್ಲ ನಿಮಗೆ ಸಿಗಬೇಕು ಅಷ್ಟೇ. ಇದಕ್ಕೆ ಯಾವುದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ ನಾನು. ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಇನ್ ಅ ಪ್ಯಾಕೇಜ್ ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಫೋಟೋಶೂಟ್, ಇಟ್ ಇಸ್ ರೇನಾ ಮಾಮ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ, ಕ್ಯೂಟ್ ಲಿಟಲ್ ಪ್ರಾಪ್ಸ್, ಮಾಮ್ ಟು ಬಿ, ಡ್ಯಾಡ್ ಟು ಬಿ, ಪಿಲ್ಲೋ, ಕಾರ್ಡ್ಸು, ಅಲಾಂಗ್ ವಿತ್ ಸೋನೋಗ್ರಾಫಿನೂ ಬಿಟ್ಟಿಲ್ಲ, ಎಲ್ಲ ಇಟ್ಟಿದ್ದೀನಿ ಆಯಿತಾ. ಕಮಿಂಗ್ ಟು ದಿಸ್ ಬುಕ್ಕು, ಎವ್ರಿ ಸ್ಮಾಲ್ ಥಿಂಗ್ ನಾನು ಯೋಚನೆ ಮಾಡಿದ್ದೀನಿ. ಆ್ಯಂಡ್ ಗೌನ್ಸ್ ಅಂತೂ ತುಂಬ ದೊಡ್ಡದಿದೆ. ಈಗ ಸದ್ಯಕ್ಕೆ ಓಪನ್ ಮಾಡಲ್ಲ, ಟ್ರಯಲ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೇನೆ. ಈಗ ನಾನು ಟ್ರಯಲ್ ಮಾಡಿ ನೋಡಬೇಕಲ್ಲ, ಯಾವ್ದು ಹಾಕೋಬೇಕು ಯಾವ್ದು ಹಾಕೋಬಾರ್ದು ಅಂತಲೂ ಗೊತ್ತಿಲ್ವಲ್ಲ. ಆ್ಯಂಡ್ ದೆನ್ ಎವ್ರಿ ಸೆಟಪ್, ಲೈಟ್ಸ್, ಪೇಪರ್ ಬ್ಯಾಕ್ ಡ್ರಾಪ್ ಇಫ್ ಯು ವಾಂಟ್ ಅ ಪ್ಲೇನ್ ಶೂಟ್. ದಿಸ್ ಇಸ್ ಜಸ್ಟ್ 1% ಆಯಿತಾ. ಇನ್ನು ಮೇಲ್ಗಡೆ ಫುಲ್ ಸೆಟಪ್ ಇದೆ. ಓಕೆ, ಮೆಸ್ಪರೈಸ್ ಆಗೋಷ್ಟು ದೊಡ್ಡ ಸೆಟಪ್ ಇದೆ. ಅದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ ಅದೆಲ್ಲ ತೋರಿಸ್ಕೊಂಡು ನಿಂತ್ಕೊಳ್ಳೋಕೆ ನನಗೆಲ್ಲ ಆಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಫಸ್ಟ್ ಇವಾಗ ನಾನು ಯಾವ ಗೌನ್ ಹಾಕ್ಕೊಳ್ಳಿ ಅಂತ ಡಿಸೈಡ್ ಮಾಡಬೇಕಾಯ್ತಾ. ಲೆಟ್ ಮೀ ಜಸ್ಟ್ ಸ್ಟಾರ್ಟ್ ವೇರಿಂಗ್ ಆ್ಯಂಡ್ ಟ್ರೈಯಿಂಗ್ ನ್ಯೂ ಗೌನ್ಸ್ ಸೊ ದ್ಯಾಟ್ ನನಗೆ ಗೊತ್ತಿರಬೇಕು ಈ ಗೌನ್ಸ್ನ ನಾವು ಹಾಕೋತಾ ಇದ್ದೀವಿ ಅನ್ನೋದು. ಓಕೆನಾ. ಇನ್ನೇನು ಫೋಟೋಗ್ರಾಫರ್ಸ್ ಬಂದುಬಿಡ್ತಾರೆ, ನನ್ನ ಮುಖ ಎಲ್ಲ ಫುಲ್ಲು ಚೆನ್ನಾಗಿ ಕ್ಲೀನಪ್ ಮಾಡಬೇಕು. ಆ್ಯಂಡ್ ದೆನ್ ತಲೆಗೆ ಸ್ನಾನ ಮಾಡಬೇಕು, ರೆಡಿ ಆಗಬೇಕು, ಮೇಕಪ್ ಮಾಡ್ಕೊಬೇಕು. ಫಸ್ಟು ಗೌನ್ಸ್ ಟ್ರಯಲ್ ಮಾಡಿಬಿಡೋಣ. ಈ ಗುಡ್ಡಿ ಬಾಕ್ಸ್ ನೋಡಿ, ಎಷ್ಟು ಯೋಚನೆ ಮಾಡಿ ಅದು ವೆಂಡರ್ ತಲೆ ತಿಂದು ಮಾಡಿಸಿರೋದು. ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ. ಈ ಬಾಕ್ಸ್ ಏನಂದರೆ ರೀಯೂಸಬಲ್ ಬಾಕ್ಸ್ ಆಯಿತಾ. ಸೊ ನಾನು ಈ ಗುಡಿ ಬಾಕ್ಸ್ನ ಕೊಟ್ಟರು ಮನೆಗೆ ಹೋದ್ಮೇಲೆ ನೀವು ಇದರಲ್ಲಿ ನಿಮ್ಮ ಮೆಮೊರೀಸ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಇಟ್ಸ್ ಅ ನೈಸ್ ಪ್ರೀಮಿಯಮ್ ಬಾಕ್ಸ್. ಇಲ್ಲಿ ಈ ಥರ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಆ್ಯಂಡ್ ದೆನ್ ಇದರೊಳಗಡೆ ನಾನು ಗುಡೀಸ್ ಕೊಡ್ತೀನಿ, ಗುಡೀಸ್ ಆ್ಯಡ್ ಆಗಿರುತ್ತೆ. ಅಲಾಂಗ್ ವಿತ್ ದಟ್ ದಿಸ್ ಬಾಕ್ಸ್ ವಿಲ್ ಫೋಲ್ಡ್ ಲೈಕ್ ದಿಸ್. ಇಟ್ ಹ್ಯಾಸ್ ಮ್ಯಾಗ್ನೆಟ್ ಹಿಯರ್, ಇಲ್ಲಿ ಮ್ಯಾಗ್ನೆಟ್ ಇದೆ. ಜಸ್ಟ್ ಕಚಕ್, ಓಕೆ, ಕಚಕ್ ಅಂಟ್ಕೊಂತು. ಸೊ ಅಗೇನ್ ಓಪನ್ ಮಾಡಬೇಕಂದ್ರೆ ಇಲ್ಲೊಂದು ಸ್ಯಾಟಿನ್ ಇದೆಯಲ್ಲ, ಇದನ್ನ ಫುಲ್ ಮಾಡಿದ್ರೆ ಬಾಕ್ಸ್ ವಿಲ್ ಓಪನ್ ಲೈಕ್ ದಿಸ್. ಅಗೇನ್ ಕ್ಲೋಸ್ ಮಾಡಬೇಕಾದ್ರೆ ಬಾಕ್ಸ್ ವಿಲ್ ಕ್ಲೋಸ್ ಲೈಕ್ ದಿಸ್. ಹೌ ಪ್ರೀಮಿಯಮ್ ದಿಸ್ ಇಸ್ ಆಯಿತಾ. ಇಷ್ಟು ಚೆನ್ನಾಗಿದೆ ಗುಡ್ಡಿ ಬಾಕ್ಸ್. ಇದರೊಳಗಡೆ ಏನೇನು ತುಂಬ್ತೀನಿ ಅನ್ನೋದಲ್ಲ ಎಲ್ಲ ಈಗಲೇ ತೋರಿಸ್ಬಿಟ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ. ಸೊ ಆ್ಯಸ್ ಆಫ್ ನಾವು ಫಸ್ಟ್ ಹೋಗ್ಬಿಟ್ಟು ಡ್ರೆಸ್ಸಸ್ ಚೇಂಜ್ ಮಾಡೋಣ. ಐ ವಾಂಟೆಡ್ ಟು ಶೋ ದಿಸ್ ಗುಡಿ ಬಾಕ್ಸ್ ಟು ಯು. ಆ್ಯಂಡ್ ಈ ಗುಡಿ ಬಾಕ್ಸ್ ಪ್ರತಿಯೊಂದು ಮಾಮ್ಗೂ ನನ್ನ ಕಡೆಯಿಂದ ಪರ್ಸ್ನಲ್ ಎಕ್ಸ್ಪೆನ್ಸಸ್ಸಿಂದ ಕೊಡ್ತಾ ಇರೋದು. ಬಿಕಾಸ್ ಎವ್ರಿ ಮಾಮ್ ಶುಡ್ ಫೀಲ್ ಸ್ಪೆಷಲ್ ಆ್ಯಂಡ್ ಶಿ ಡಿಸರ್ವ್ಸ್ ಇಟ್. ಸೊ ಈ ಮ್ಯಾನಿಕ್ಯೂನ್ ಮೇಲಿರೋ ಈ ಡ್ರೆಸ್ನೇ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮ್ಯಾನಿಕ್ಯೂನ್ ಇಸ್ ಆಲ್ಸೋ ಅ ಪ್ರೆಗ್ನೆಂಟ್ ಮ್ಯಾನಿಕ್ಯೂನ್. ಶಿ ಈಸ್ ಕ್ಯಾರಿಂಗ್ ಫ್ರಮ್ ಆಲ್ ದ ವೇ ಲಾಂಗ್ ಆಯಿತಾ. ಆಲ್ ಟೈಮ್ ಪ್ರೆಗ್ನೆಂಟ್ ಮ್ಯಾನಿಕ್ಯೂನ್. ಸೊ ಇಸ್ ಆಲ್ ಟೈಮ್ ಪ್ರೆಗ್ನೆಂಟ್ ಮಮ್ಮ. ನಾನಿವಾಗ ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಟ್ರೈ. ನನಗೆ ಫಸ್ಟು 4 ಬಟ್ಟೆ ಅಷ್ಟೇ ಹಾಕೋದು. ಬೇಜಾನ್ ಅಂದರೆ ಬೇಜಾನ್ ಇದೆ, ಬಟ್ ನಾನು ಹಾಕೋದು 4. ಸೊ ಆ 4 ಯಾವ ಗೌನ್ ಅಂತ ಡಿಸೈಡ್ ಮಾಡೋದೇ ಈಗಿರೋದು. ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮತ್ತೆ ಕರೆಕ್ಟಾಗಿ ಲಾಂಚ್ ಟೈಮಲ್ಲಿ ಬರ್ತಾರೆ. ಅವರು ಪಾಪ ನಮ್ಮ ಮನೇಲಿ ಹೋಮ ಬೇರೆ ನಡೀತಾ ಇದೆ, ನಮ್ಮ ಅತ್ತೆ ಮನೇಲಿ. ಸೊ ಶಿ ಹ್ಯಾಸ್ ಟು ಮ್ಯಾನೇಜ್ ದಿಯರ್ ಆಲ್ಸೋ, ಶಿ ಹ್ಯಾಸ್ ಟು ಕಮ್ ಹಿಯರ್ ಆಲ್ಸೋ. ಎಲ್ಲ ಒಟ್ಟಿಗೆ ನಡೀತಾ ಇರೋದ್ರಿಂದ ಸ್ವಲ್ಪ ಕಷ್ಟ, ಅವ್ರಿಗೂ ಕಷ್ಟ, ನನಗೂ ಕಷ್ಟ ಹಂಗಾಗೋಗಿದೆ. ಈ ಕಡೆ ನಮ್ಮ ಮತ್ತೆ ಸೀರೆ ಬ್ಲೌಸ್ ಹೊಲ್ಸೋಕ್ಕೆ, ಸೀರೆ ಸೆಲೆಕ್ಟ್ ಮಾಡೋಕ್ಕೆ, ಈ ಕಡೆ ಬ್ಲೌಸ್ ಹೊಲ್ಸೋಕ್ಕೆ ಎಲ್ಲದಕ್ಕೂ ಓಡಾಡ್ತೀನಿ. ಆಮೇಲೆ ಪುನಃ ಬಂದು ಲಾಂಚಿಗೆ ಓಡಾಡ್ತೀನಿ. ನಾನು ಈ ಗೌನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅದು ನನ್ನ ಮೇಲೆ. ಎವ್ರಿ ಗೌನ್ ಇಸ್ ಎಲಿಗೆಂಟ್ ಬೈ ದ ವೇ. ಓಕೆ, ಮಿರರಲ್ಲಿ ಕಾಣ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ ಸೈಜ್ಗಾರು ಫಿಟ್ ಇನ್ ಮಾಡ್ಬೋದು. ಸಿನ್ಸ್ ಪ್ರೆಗ್ನೆಂಟ್ ವುಮೆನ್ ಫೋಕಸ್ ಆಗಿರೋದ್ರಿಂದ ನಾನು ಈ ಥರ ಹಾಕೋತೀನಿ. ಓಕೆ, ಇದು ಓಕೆ ಇದೆ ಅನ್ಸುತ್ತಲ್ವಾ. ಇದು ನನ್ನ ಮೇಲೆ ಚೆನ್ನಾಗಿ ಕಾಣುತ್ತೆ ಈ ಕಲರು. ಇಟ್ ಈಸ್ ಲುಕಿಂಗ್ ವೆರಿ ಪ್ರಿಟಿ ಬೈ ದ ವೇ. ಈ ಕಲರ್ ಪ್ರಿಟಿಯಾಗಿ ಕಾಣ್ತಾ ಇದೆಯಲ್ಲ. ಎಷ್ಟು ಉದ್ದ ಇದೆ ನೋಡಿ ಗೌನ್. ಎವ್ರಿ ಸ್ಮಾಲ್ ಡೀಟೇಲಿಂಗ್ ನಾನೇ ಮಾಡಿರೋದು, ಒಂದು ಸಣ್ಣ ಡೀಟೇಲಿಂಗ್ನೂ ಬಿಟ್ಟಿಲ್ಲ. ಓಕೆ, ಇಫ್ ಯು ಆರ್ ಅ ಪ್ರೆಗ್ನೆಂಟ್ ಟಿಂಗ್ ತರಾನ್. ಓಕೆ, ಸೊ ಇಫ್ ಯು ಆರ್ ಪ್ರೀ ವೆಡ್ಡಿಂಗ್ ಕ್ಯೂಟಿ ಬ್ರೈಡ್ ಟು ಬಿ, ಆವಾಗ ಹೀಗೆ. ಸೊ ಲಾಂಚಿಗೆ ಈ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದು ನಾನೇ ಓನಾಗಿ ಡಿಸೈನ್ ಮಾಡಿರೋದು. ಇಟ್ಸ್ ನಾಟ್ ಬಾಟ್, ಇಟ್ಸ್ ಫ್ರಮ್ ರೇನಾ. ಓಕೆ, ಇದು ನಾನೇ ಡಿಸೈನ್ ಮಾಡಿರೋದು. ಫೈನ್, ಈ ಥರ ಬರುತ್ತೆ. ಸ್ವಲ್ಪ ಮುಂದೆ ನಡ್ಕೊಂಡು ಹೋಗೋಣ ಉದ್ದಕ್ಕೆ. ಓಕೆ, ನಾನು ಸ್ಲಿಪ್ಪರ್ ಹಾಕ್ಕೊಳ್ಳೇಬೇಕು. ನಿಮಗೆ ಗೊತ್ತಲ್ಲ ನನಗೆ ಹೀಲ್ ನೋವಿದೆ ಅಂತ. ಸೊ ಹಾರ್ಡ್ ಸರ್ಫೇಸ್ ಮೇಲೆ ನಡೆಯೋಕ್ಕಾಗಲ್ಲ. Okay, this is again for a beautiful, pretty, pregnant woman. And how is this?
ಓಕೆ, ಇದು ಇಲ್ಲಿಗೆ ನಿಲ್ಲಲ್ಲ. ಓಕೆ, ಈ ಡ್ರೆಸ್ಸು ಇದು ಇಲ್ಲಿಗೆ ನಿಲ್ಲಲ್ಲ. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಇಸ್ ವಿ ಹ್ಯಾವ್ ದಿಸ್ ಬೋ. ವಾಟ್ ಐ ಆಮ್ ಗೋನ್ ಡೂ ಇಸ್ ಲೈಕ್ ದಿಸ್. ಇಲ್ಲಿ ಓಕೆ, ಇದ್ರಲ್ಲೂ ಆಪ್ಷನ್ಸ್ ಇದೆ. ಇದು ಈ ರೆಡ್ ಕಾರ್ಪೆಟ್ ವೈಬ್ ಅಂತಾರಲ್ಲ ಅದು. ಓಕೆ, ಸೊ ಲೈಕ್ ದಿಸ್ ಆ್ಯಂಡ್ ಅಯ್ಯಬ್ಬಮ್ಮ. ಓಕೆ, ಫೈನಲಿ ದಟ್ಸ್ ವೈ ಐ ನೀಡ್ ಹೆಲ್ಪ್. ಹಾಂ, ಹೆಂಗಿದೆ? ದಿಸ್ ಇಸ್ ಒನ್ ಥಿಂಗ್. ಇನ್ನ ಇದೆ, ಇದಕ್ಕೆ ಇನ್ನ ಇದೆ. ಇದಕ್ಕೊಂದು ಬಲ ಹೇಳ್ತಾ ಇದ್ದೀನಲ್ಲ, ಐ ಹ್ಯಾವ್ ಪೋರ್ಡ್ ಮೈ ಹಾರ್ಟ್ ಇನ್ ಟು ಇಟ್ ಸೊ ದಟ್ ಎವ್ರಿ ಮಾಮ್ ಫೀಲ್ಸ್ ಆಸಮ್, ಎವ್ರಿ ಮಾಮ್ ಫೀಲ್ಸ್ ಡಿಸರ್ವ್ಡ್, ಲವ್ಡ್, ಕೈಂಡ್, ಆ್ಯಂಡ್ ದಿಸ್ ಸ್ಪೆಷಲ್ ಡೇ ಆಫ್ ಹರ್ಸ್ ವಿಲ್ ಬಿ ಅನ್ಫರ್ಗೆಟಬಲ್. ಆ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಒಂದು ಕ್ಯಾಮ್ರಾ ತೊಗೊಂಡು ಒಂದು ಫೋಟೋ ಹೊಡೋದನ್ನ ಚೆನ್ನಾಗಿ ಕಂಡು ಈಗೇನು ಚಾಟ್ ಜಿ ಪಿ ಟಿ ಹಾಕಿದ್ರೆ ಚೆನ್ನಾಗಿ ಬಂದ್ಬಿಟ್ಟು ಫೋಟೋಗಳು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒನ್ ಫೋಟೋ. ಆ ಕಾಲ ಹೋಯ್ತು ಇವಾಗ. ಇಟ್ಸ್ ಆಲ್ ಅಬೌಟ್ ದಿ ಎಕ್ಸ್ಪೀರಿಯನ್ಸ್ ಅಲ್ಲ, ಹೇಳಿ. ಅಯ್ಯಯ್ಯೋ ಬಮ್ಮ, ಫೈನಲಿ ಒಬ್ಬಳೆ ಹಾಕ್ಕೊಂಡೆ. ಹೇಗೋ ತೋರಿಸ್ತೀನಿ ನೋಡಿ. ಇದು ಇದೆಯಲ್ಲ, ಇದು ಟೇಲ್ ವಿಲ್ ಗೋ ಲೈಕ್ ದಿಸ್. ಇಟ್ ವಿಲ್ ಬಿ ಫ್ಲೋಟಿಂಗ್. ಐ ವಿಲ್ ಬಿ ವಾಕಿಂಗ್ ಲೈಕ್ ದಿಸ್ and then walking back. ಹೇಗಿದೆ? ಸೊ ಫಿಕ್ಸ್ ಆಗಿದೆ. ಏನದು, ಈ ಗೌನ್ ಹಾಕೋತೀನಿ, ಬ್ಲೂ ಗೌನ್ ಹಾಕೋತೀನಿ. ಇನ್ನು 2 ಗೌನು, ಅದು ನಾನು ಗೋಡನಿಂದ ತೊಗೊಂಬರ್ಬೇಕು. ಹೋಗ್ಬಿಟ್ಟು ಗೋಡನಿಂದ ತೊಗೊಂಬರ್ತೀನಿ. ಇನ್ನು 2 ಗೌನ್ ಫಿಕ್ಸ್ ಆಗಿಬಿಡ್ತೀನಿ. ನಾನು ಇವಾಗ ಬ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಟೀಮ್ ಬಂದ್ಬಿಟ್ಟು ಬಡ್ಕೊಂಬಿಡ್ತಾರೆ. ಬಿಕಾಸ್ ಲೇಟ್ ಆಗಿಬಿಟ್ರೆ, ಕತ್ಲೆ ಆಗಿಬಿಟ್ರೆ ಇನ್ನು ನಮ್ಮದು ಶೂಟ್ಸ್ ಚೆನ್ನಾಗಿ ಬರೋಲ್ಲ. ಓಕೆನಾ? ಸೊ ನಾನು ಏನದು ಎಲ್ಲ ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ.